ಚಾಮರಾಜನಗರದಲ್ಲಿ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ದುರಳನೊಬ್ಬ ಯುವತಿಗೆ ನರಕ ದರ್ಶನ ತೋರಿಸಿದ್ದಾನೆ. ಮದುವೆ ನೆಪ ಹೇಳಿ 10 ತಿಂಗಳು ಸಂಸಾರವನ್ನ ಮಾಡಿದ್ದಾನೆ. ಮುಂದೇನಾಯ್ತು ಅಂತೀರಾ? ನೀವೇ ನೋಡಿ. ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಈಗ ಪ್ರಿಯತಮೆಯ ಬಾಳನ್ನೇ ನರಕ ಮಾಡಿದ್ದಾನೆ ಈ ಕ್ಲಿಂಟನ್. ಪ್ರೀತಿ ಪ್ರೇಮ ಅಂತ ಹೇಳಿ 3 ಬಾರಿ ಅಬಾರ್ಷನ್ ಮಾಡಿಸಿದ್ದ. ಅವನನ್ನೇ ನಂಬಿ ಬಂದ ಯುವತಿ ಈಗ ಕಣ್ಣೀರು ಸುರಿಸ್ತಿದ್ದಾಳೆ. ಆ ಹುಡುಗ ನನ್ನ ಜೊತೆಯಲ್ಲಿ 10 ತಿಂಗಳು ಇದ್ದು ಬೇಕಂತ ನನ್ನ ಹತ್ರ ಜೀವನ ಮಾಡಿಸಿ 3 ಸಲ ಅಬಾರ್ಷನ್. ಅವ್ರ ಅಕ್ಕ ಮಾತು ಕೇಳ್ಕೊಂಡು, ಜಾನ್ಸಿ ಎಂಬ ಹುಡುಗಿನ ಮಾತು ಕೇಳ್ಕೊಂಡು, ಅವ್ರ ತಂದೆ ತಾಯಿ ಮಾತು ಕೇಳ್ಕೊಂಡು ಇವಾಗ ಎಲ್ಲಿದ್ದಾನಂತಾನೆ ಗೊತ್ತಿಲ್ಲ. ವಿಚಿತ್ರ ಹಾಗೂ ವಿಲಕ್ಷಣ ಪ್ರೇಮ್ ಕಹಾನಿ ಇದು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. 2021ರಲ್ಲಿ ನರ್ಸಿಂಗ್ ಕೋರ್ಸ್ ಮಾಡುವ ವೇಳೆ ಸಂತ್ರಸ್ತೆಗೆ ಕ್ಲಿಂಟನ್ ಎಂಬಾತನ ಪರಿಚಯವಾಗಿತ್ತು. ವಿಚಾರ ತಿಳಿದ ಸಂತ್ರಸ್ತೆ ಮನೆಯವರು ಕ್ಲಿಂಟನ್ ಮನೆಯವರಿಗೆ ವಿಚಾರ ತಿಳಿಸಿದ್ರು. ಆದರೆ ಕ್ಲಿಂಟನ್ಗೆ ಸಹೋದರಿ ಇದ್ದ ಕಾರಣ ಆಕೆಯ ವಿವಾಹ ಆಗುವವರೆಗೂ ಕ್ಲಿಂಟನ್ಗೆ ಮದುವೆ ಮಾಡಿಸಲ್ಲ ಅಂತ ಕುಟುಂಬಸ್ಥರು ನಿರಾಕರಿಸಿದ್ರು. ಕ್ಲಿಂಟನ್ ಕೂಡ ಮದುವೆಗೆ ಒಪ್ಪಿರಲಿಲ್ಲ. ಯಾವಾಗ ಕ್ಲಿಂಟನ್ ಮನೆಯವರು ಮದುವೆಗೆ ಒಪ್ಪಲಿಲ್ವೋ ಆಗ 2022ರಲ್ಲಿ ತಮಿಳುನಾಡು ಮೂಲದ ಸ್ಟೀಫನ್ ರಾಜ್ ಎಂಬಾತನೊಂದಿಗೆ ಸಂತ್ರಸ್ತೆಗೆ ಮದುವೆ ಮಾಡಿ ಕಳಿಸ್ತಾರೆ. ಬಟ್ ಬೆನ್ನು ಬಿಡದ ಬೇತಾಳನಂತೆ ಸಂತ್ರಸ್ತೆಯ ವಿವಾಹದ ನಂತರವೂ ಅವಳ ಹಿಂದೆ ಬಿದ್ದ ಕ್ಲಿಂಟನ್ ಈಕೆಯ ಪತಿಗೆ ಅವಳ ಖಾಸಗಿ ಫೋಟೋಸ್ ಕಳಿಸಿಬಿಟ್ಟ. ಪತ್ನಿಯ ಲವ್ವಿ ಡವ್ವಿ ಸುದ್ದಿ ತಿಳಿದು ಸ್ಟೀಫನ್ ರಾಜ್ ಆಕೆಯನ್ನ ಮನೆಯಿಂದ ಹೊರ ಹಾಕಿದ್ದ. ಜೀವನ ನಾ ಕೊಡ್ತೀನಿ, ನೀನು ಇಲ್ಲದಿದ್ರೆ ನಾನು ಸೆತ್ತೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಸಿ ಅವನನ್ನ ನಂಬಿ ನಾನು ಇಲ್ಲಿ ಮಾರ್ಟಲ್ಲಿಗೆ ಬಂದೆ ತಮಿಳ್ನಾಡಿಂದ. ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ನೀನು ಡೈವರ್ಸ್ ಇಸ್ಕೊಂಡು ಬರಲೇಬೇಕು, ಆವಾಗಲೇ ನಾನು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ನು. ಅವನನ್ನ ನಂಬಿ ನಾನು ಡೈವರ್ಸು ಇಸ್ಕೊಂಡು ಬಂದೆ ಸರ್. ನನಗೆ ಡೈವರ್ಸು ಇವಾಗ ಬಂದು ಸಂತೋಷ್ ಸರ್ ಅಂತ ರಾಮಪುರ ಸ್ಟೇಷನಲ್ಲಿ ನನಗೆ ನ್ಯಾಯ ಕೊಟ್ಟಿದ್ದರು. ನ್ಯಾಯ ಕೊಟ್ಟು ನನ್ನ ಪರ್ಸನಲ್ ಫೋಟೋಗಳು ಇಟ್ಕೊಂಡು ನನ್ನನ್ನು ತುಂಬ ಬ್ಲ್ಯಾಕ್ ಮೇಲ್ ಮಾಡಿಸಿ. ಸಂತ್ರಸ್ತೆಯ ವಿಚ್ಛೇದನದ ಬಳಿಕ ಮದುವೆ ಆಗದೆ ಕ್ಲಿಂಟನ್ 10 ತಿಂಗಳು ಸಂಸಾರ ನಡೆಸಿದ್ದ. ಜೊತೆಗೆ ಲೈಂಗಿಕ ಸಂಪರ್ಕ ಬೆಳೆಸಿ 3 ಬಾರಿ ಅಬಾರ್ಷನ್ ಕೂಡ ಮಾಡಿಸಿದ್ನಂತೆ. ಇದೇ ಫೆಬ್ರವರಿ 12ರಂದು ಕೊಳ್ಳೇಗಾಲದಲ್ಲಿ ಕ್ಲಿಂಟನ್ ಹಾಗೂ ಪ್ರೆಸಿಲ್ಲಾಗೆ ರಿಜಿಸ್ಟರ್ ಮ್ಯಾರೇಜ್ ಫಿಕ್ಸ್ ಆಗಿತ್ತು. ಬಟ್ ರಿಜಿಸ್ಟರ್ ಮ್ಯಾರೇಜ್ಗೆ ಬಾರದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕ್ಲಿಂಟನ್ ಎಸ್ಕೇಪ್ ಆಗಿದ್ದಾನೆ. ಪರ್ಸನಲ್ ಫೋಟೋಸ್ ಸರ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದಾನೆ. ಆಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಸ್ಟೇಷನಲ್ಲಿ. ನಾವು SP ಮೇಡಮ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವ್ರು ಮಾತಾಡಿದ್ರು. ಸರ್ ಇವನ ಜೊತೆ ನಾನು ಇರ್ತೀನಿ ಅಂತ 10 ತಿಂಗಳು ನಮ್ಮ ಮನೆಗೆ ಕಳಿಸ್ಕೊಟ್ರು ಸರ್. ಯಾವಾಗ ಡೈವರ್ಸ್ ಆಗುತ್ತೋ ಆವತ್ತು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ತಾರೆ. ಡೈವರ್ಸ್ ಆಯಿತು ಸರ್. 5 ತಿಂಗಳದ ತಿರುಗಾಡ್ತಾ ಇದ್ದಾನೆ ಸರ್. ರಿಜಿಸ್ಟರ್ ಮ್ಯಾರೇಜ್ಗೂ ಬರುವುದಿಲ್ಲ, ಬನ್ನಿ ಅಂತ ಕರೆದ್ರೆ ಬರ್ತಾ ಇಲ್ಲ ಸರ್. ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಕಂಪ್ಲೇಂಟ್ ದಾಖಲಿಸಿಕೊಂಡು ಎದುರುವಾದಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.